ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀಸತ್ಯವರದುಗ್ಧಾಬ್ಧೇಃ ಸಂಜಾತಾ ಜಗತೀತಲೇ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇ ಸ್ಮರತಃ ಸತಃ. ಮಾಧ್ವಾಗಮಾರ್ಥವಿಶದೀಕರಣ ಪ್ರವೀಣ ದುರ್ವಾದಿಗರ್ವಗಿರಿವಜ್ರವಚೋ ವಿನೋದೀ ಶ್ರೀಸತ್ಯಧರ್ಮಗುರುರಾಡ್ಮಯಿ ಸುಪ್ರಸನ್ನಃ ಭೂಯಾद्धಯಾಸ್ಯ ವರತಃ ಸಕಲಾರ್ಥವೇದೀ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಸ್ವಸ್ತ್ಯಸ್ತು ಅಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಜಿಜ್ಞಾಸುಗಳಿಗೆ ವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ದಿನ ಒಬ್ಬ ದಿವ್ಯ ಮಹಿಮಾ ಪುರುಷರ ಸಂಕ್ಷೇಪವಾದ ಚರಿತ್ರೆಯನ್ನು ಕೆಲವು ಮಾತುಗಳಲ್ಲಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಸತ್ಯಧರ್ಮ ತೀರ್ಥರು. ಸತ್ಯಧರ್ಮ ತೀರ್ಥರ ಹೆಸರು ಕೇಳಿದ್ರೇನೆ ಪರಮಾನಂದವಾಗುತ್ತದೆ. ಮನಸ್ಸಿಗೆ ಒಂದು ಪ್ರಶಾಂತವಾಗಿ, ಒಂದು ನೆಮ್ಮದಿ, ನಿರ್ಮಲವಾಗಿರತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗುತ್ತದೆ. ಸತ್ಯಧರ್ಮ ತೀರ್ಥರ ಸ್ಮರಣೆ ಮಾಡಿದರೆ ಸಾಕು. ಎಂತಹ ಮಹನೀಯರು, ಮಹಾನುಭಾವರು. ಸತ್ಯಬೋಧ ತೀರ್ಥರ ವಿದ್ಯಾ ಶಿಷ್ಯರಾಗಿ, ಸತ್ಯವರತೀರ್ಥರ ಆಶ್ರಮ ಶಿಷ್ಯರಾಗಿ, ಸತ್ಯ ಸಂಕಲ್ಪ ತೀರ್ಥರ ಗುರುಗಳಾಗಿ ಉತ್ತರಾದಿ ಮಠದಲ್ಲಿ 33 ವರ್ಷಗಳ ಕಾಲ ಹಂಸನಾಮಕ ಪರಮಾತ್ಮನ ಮೂಲಪೀಠ ಶ್ರೀಮದ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠವನ್ನು ಆಳಿದ ಮಹನೀಯರು. ಸುಮಾರು 33 ವರ್ಷಗಳ ಕಾಲ ಅದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ಸತ್ಯಧರ್ಮತೀರ್ಥರ ಸಾಕ್ಷಾತ್ ಶಿಷ್ಯರಾದ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ ಅವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರನ್ನು ಗುರುಚಂದ್ರ ಕಲೋದಯ ಎಂಬ ಗ್ರಂಥದಲ್ಲಿ ವಿಶೇಷವಾಗಿ ಸತ್ಯಧರ್ಮತೀರ್ಥರ ಮಹಿಮೆಯನ್ನು, ಚರಿತ್ರೆಯನ್ನು, ಮಹತ್ವವನ್ನು ಅವರು ತಿಳಿಸಿಕೊಡ್ತಾರೆ. ಗೂಢಕರ್ತೃಕವಾಗಿರತಕ್ಕಂಥ ಸತ್ಯಧರ್ಮತೀರ್ಥರ ಸ್ತೋತ್ರ ಚರಿತ್ರೆ ಅಂತೂ ಒಂದು ಉಂಟು. ನವರತ್ನ ವಂಶ ರತ್ನಮಾಲಿಕಾ ಅಂತೂ ಬಾಲಾಚಾರ್ಯರು ಅಂತ ಸತ್ಯಧರ್ಮತೀರ್ಥರ ವಂಶದಲ್ಲೇ ಬಂದಿರತಕ್ಕಂಥವರು, ಅವರು ಒಬ್ಬರು ರಚನೆ ಮಾಡಿರತಕ್ಕಂಥದ್ದು ಅಂತ ನಾವು ಕೇಳ್ತೇವೆ. ವಿಶೇಷವಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು 19ನೇ ಶತಮಾನದ ಅನೇಕ ಗ್ರಂಥಕರ್ತೃಗಳಲ್ಲಿ ಅತ್ಯದ್ಭುತ ಗ್ರಂಥಕರ್ತೃಗಳು, ದಿವ್ಯ ಕವಿಗಳು, ಅದ್ಭುತ ಪ್ರತಿಭಾಶಾಲಿಗಳು ಅದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಭಾಗವತಕ್ಕೆ ಅವರ ಅತ್ಯದ್ಭುತವಾಗಿರತಕ್ಕಂಥ ವ್ಯಾಖ್ಯಾನ. ಯಾದವಾರ್ಯರು 5 ಸ್ಕಂದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಮೊದಲು. ಶ್ರೀನಿವಾಸ ತೀರ್ಥರು ಏಕಾದಶ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಮುಂದೆ 6ನೇ ಸ್ಕಂದವನ್ನು ಆರಂಭ ಮಾಡಿಕೊಂಡು ಬೇರೆ ಎಲ್ಲ ಸ್ಕಂದಗಳಿಗೂ ವಿಚಿತ್ರವಾಗಿರತಕ್ಕಂಥ ಮನೋಹರವಾದ ಅತ್ಯದ್ಭುತವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ ಮಹನೀಯರು ಅದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅನೇಕ ಸುಭಾಷಿತಗಳು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಅವರ ಮಾತಿನ ಶೈಲಿ, ಅವರ ಚುಟುಕು ಶ್ಲೋಕಗಳು, ಸುಭಾಷಿತಗಳು, ಅವುಗಳನ್ನೇ ಪ್ರತ್ಯೇಕವಾಗಿ ಒಂದು ದಿನ
ಮತ್ತೆ ಚಿಂತನೆ ಮಾಡೋಣ. ಇವತ್ತು ಸಂಕ್ಷೇಪವಾಗಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ತಿಳಿಯೋದಾದರೆ, ನವರತ್ನ ವಂಶದಲ್ಲಿ ಬಂದಿರತಕ್ಕಂಥ ಮಹನೀಯರು ಪೂರ್ವಾಶ್ರಮದಲ್ಲಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು. ಯಾತಕ್ಕೆ ನವರತ್ನ ಅಂತ ಹೆಸರು ಬಂತು? ಬಹಳ ಚೆನ್ನಾಗಿದೆ ನವರತ್ನ ಎಂಬ ಹೆಸರು. ಅಂದರೆ ಅವರ ಮನೆತನದ ಅತ್ಯದ್ಭುತವಾಗಿರತಕ್ಕಂತಹ ವಿದ್ಯೆ ಪಾಂಡಿತ್ಯವನ್ನು ನೋಡಿ ಗುರುಗಳ ಪರಮಾನುಗ್ರಹದಿಂದ ಬಂದ ಹೆಸರು ಅವರ ಮನೆತನಕ್ಕೆ ನವರತ್ನ ನವರತ್ನ ಅಂತ. ಮುದ್ಗಲಾಚಾರ್ಯರು ಅಂತ ಮಹಾವಿದ್ವಾಂಸರು, ಜ್ಞಾನಿಗಳು. ಆ ಮುದ್ಗಲಾಚಾರ್ಯರು ತಮ್ಮ 6 ಜನ ತಮ್ಮಂದಿರು, 2 ಸೋದರಳಿಯಂದಿರ ಜೊತೆಗೆ ವಿಜಯಪುರದಲ್ಲಿ ಆಗಿನ ಕಾಲಕ್ಕೆ ಉತ್ತರಾದಿ ಮಠಾಧೀಶರಾದ ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರು, ಆಂಧ್ರದ ಕರ್ನೂಲ್ನಲ್ಲಿ ಅವರ ಮೂಲ ಬೃಂದಾವನವನ್ನು ನಾವು ನೋಡ್ತೇವೆ. ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ದೊಡ್ಡ ಸಭೆ ಆದಾಗ ಆ ಸಭೆಯಲ್ಲಿ ಎಲ್ಲ ವಾದಿಗಳನ್ನು ಸೋಲಿಸಿ ವಾಕ್ಯಾರ್ಥ ಮಾಡಿ ಮಧ್ವಮತವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಆ ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರು ಸಂತುಷ್ಟರಾಗಿ ಪರಮಾನುಗ್ರಹ ಪೂರ್ವಕವಾಗಿ ಹೃದಯ ತುಂಬಿ ಇವರಿಗೆ ಕೊಟ್ಟ ಒಂದು ಪ್ರಶಸ್ತಿ, ಒಂದು ಹೆಸರು. 9 ಜನ ಬಂದು ವಾಕ್ಯಾರ್ಥ ಮಾಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ್ದೀರಲ್ಲ, ನೀವು ನವರತ್ನಗಳು ಅಂತ ಹೇಳಿದ್ರಂತೆ. ಒಬ್ಬರು ಮಹನೀಯರು ದೊಡ್ಡವರು, ಮೊದಲು ಮುದ್ಗಲಾಚಾರ್ಯರು, ಅವರ 6 ಜನ ತಮ್ಮಂದಿರು, 2 ಸೋದರಳಿಯಂದಿರು, ಒಟ್ಟು 9 ಜನ. ಈ ರೀತಿ 9 ಜನ ನೀವು ನವರತ್ನದಂತೆ ಮಾಧ್ವ ಪ್ರಪಂಚದಲ್ಲಿ ಬೆಳಗುತ್ತಾ ಇದ್ದೀರಿ ಅಂತ ಸತ್ಯ ನಿಧಿತೀರ್ಥ ಶ್ರೀಪಾದಂಗಳವರು ಕೊಟ್ಟ ಹೆಸರು ಅವರ ಮನೆತನಕ್ಕೆ ನವರತ್ನ ನವರತ್ನ ಅಂತ. ಆ ನವರತ್ನ ಮನೆತನದಲ್ಲೇನೆ ಪುರುಷೋತ್ತಮಾಚಾರ್ಯರು ಅಂತ, ಎರಡನೇದವರು ಶ್ರೀನಿವಾಸಾಚಾರ್ಯರು ಅಂತ. ದೊಡ್ಡವರೇ ಈ ಪುರುಷೋತ್ತಮ ಆಚಾರ್ಯರು. ಅಣ್ಣಯ್ಯಾಚಾರ್ಯರು ಅಂತ ಇನ್ನೊಂದು ಇವರ ಹೆಸರು ಪ್ರಸಿದ್ಧಿಗೆ ಇದೆ. ಈ ಪುರುಷೋತ್ತಮಾಚಾರ್ಯರು ಅಣ್ಣಯ್ಯಾಚಾರ್ಯರೇ ಮುಂದೆ ಉತ್ತರಾದಿ ಮಠಾಧೀಶರಾಗಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾರೆ ಗುರುಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು. ಇವರಿಗೆ ಉತ್ತರಾದಿ ಮಠದ ಪೀಠ ಒಲೆದು ಬಂದದ್ದು ಕೂಡ ಭಗವಂತನ ಪರಮಾನುಗ್ರಹ, ದೇವರ ಇಚ್ಛೆಯಂತೆ. ಗುರುಗಳು ಆ ರಾಮದೇವರ ಪ್ರೇರಣೆಯಿಂದ ಇವರಿಗೆ ಉತ್ತರಾದಿ ಮಠದ ಪೀಠಾಧಿಪತ್ಯವನ್ನು ಕೊಟ್ಟದ್ದು. ಒಂದು ಬಾರಿ ಆಗಿನ ಕಾಲದ ಆಂಧ್ರ ಪ್ರದೇಶದ ನಾಮಗೊಂಡಲು ಅಂತ, ಅಲ್ಲಿ ಮಹನೀಯರಾದ ತಪಸ್ವಿಗಳಾದ ಗುರುಗಳು, ಜ್ಞಾನಿಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು ವಾಸವಾಗಿದ್ದಾಗ ಕೆಲವು ಕಳ್ಳರ ಗುಂಪು ಬಂದು ಮಠದ ಸಂಸ್ಥಾನವನ್ನು ಅಪಹರಣ ಮಾಡಿದಾಗ 21 ದಿನಗಳ ಕಾಲ ಪ್ರಾಯೋಪವೇಶ ಮಾಡಿದ್ದಾರೆ ಸತ್ಯವರತೀರ್ಥ ಶ್ರೀಪಾದಂಗಳವರು. ದಿವಾನ್ ಪೂರ್ಣಯ್ಯನವರ ಕಾಲಕ್ಕೆ ನಡೆದಿರತಕ್ಕಂಥ ಘಟನೆ ಇದು. ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರ ಪ್ರತಿಮೆಗಳು, ಶ್ರೀಮಠದ ಮುಖ್ಯ ಸಂಸ್ಥಾನದ ಪ್ರತಿಮೆಗಳೇ ಅಪಹರಣವಾಗಿವೆ. ಗುರುಗಳು ಪ್ರಾಯೋಪವೇಶ ಕೈಗೊಂಡಿದ್ದಾರೆ, ಓಡೋಡಿ ಬಂದಿದ್ದಾರೆ ಶಿಷ್ಯರು. ಈ ನವರತ್ನ ಪುರುಷೋತ್ತಮಾಚಾರ್ಯರು, ನೀವು ಬಂದಿದ್ದೀರಲ್ಲ, ಆ ಭಗವಂತ ಅನುಗ್ರಹ ಮಾಡ್ತಾನೆ ಅಂದ್ರಂತೆ. ಎಷ್ಟು ವಿಶ್ವಾಸ ನೋಡಿ ನವರತ್ನ ಪುರುಷೋತ್ತಮಾಚಾರ್ಯರ ಮೇಲೆ, ಸತ್ಯವರತೀರ್ಥ ಶ್ರೀಪಾದಂಗಳವರಿಗೆ. ಮರುದಿನ ಬೆಳಿಗ್ಗೆ ಮುಖ ತೊಳೆದುಕೊಳ್ಳೋದಕ್ಕೆ ಹಿತ್ತಲ ಪ್ರದೇಶಕ್ಕೆ ಹೋದರೆ ಭಾವಿಯ ಹತ್ತಿರವೇ ಬಾಳೆ ಎಲೆ ಮೇಲೆ ಉತ್ತರಾದಿ ಮಠದ ಮೂಲ ಸಂಸ್ಥಾನ ಕಂಗೊಳಿಸ್ತಾ ಇದೆ. ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರ ಆ ಪ್ರತಿಮೆಗಳು ಮೊದಲು ಇವರ ಕಣ್ಣಿಗೆ ಬಿದ್ದದ್ದು. ಓಡೋಡಿ ಹೋಗಿ ಗುರುಗಳನ್ನು ಕರೆದುಕೊಂಡು ಬರ್ತಾರೆ. ಗುರುಗಳು ಪ್ರಸನ್ನ ಚಿತ್ತರಾಗಿ ಪರಮಾನುಗ್ರಹ ಮಾಡುತ್ತಾ, ಕಳೆದು ಹೋದ ರಾಮದೇವರು ನಿಮ್ಮ ದೃಷ್ಟಿಗೆ ಮೊದಲು ಗೋಚರರಾಗಿದ್ದಾರೆ. ಆದ್ದರಿಂದ ವಿಶೇಷವಾಗಿ ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಪರಮಾನುಗ್ರಹ ಮಾಡುತ್ತಾ, ನೀವೇ ನಮ್ಮ ಮುಂದಿನ ಉತ್ತರಾಧಿಕಾರಿಗಳು ಅಂತ ಅವರ ತಲೆ ಮೇಲೆ ಕೈ ಇಟ್ಟು ಪರಮಾಶೀರ್ವಾದ ಮಾಡಿ ಆ ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಸತ್ಯ ಧರ್ಮ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಮೈಸೂರು ಸಂಸ್ಥಾನದ ಅಧಿಕಾರಿಗಳಾದ ದಿವಾನ್ ಪೂರ್ಣಯ್ಯನವರು ಅವರೆಲ್ಲರೂ ಇರತಕ್ಕಂಥ ಸಂದರ್ಭ ನಾಮಗೊಂಡಲಿನಲ್ಲಿ. ವಿಶೇಷವಾಗಿ ಅವರು ಮುಂದೆ ಸಂತೇಬಿದನೂರಿನಲ್ಲಿ
ಸತ್ಯವರತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿ ಗುರುಗಳ ಆರಾಧನೆ ಮಾಡಿ ಸಂಚಾರವನ್ನು ಕೈಗೊಳ್ಳುತ್ತಾರೆ. ಅನೇಕ ಅತ್ಯದ್ಭುತವಾಗಿರತಕ್ಕಂತಹ ಅವರ ಸಂಚಾರ, ಅವರ ಪಾಠ ಪ್ರವಚನ, ಅನೇಕ ಯತಿ ಶಿಷ್ಯರು ಸತ್ಯಧರ್ಮ ತೀರ್ಥರ ಕಾಲಕ್ಕೆ ಶ್ರೀಮಠದಲ್ಲಿ ಇದ್ದರಂತೆ. ಒಬ್ಬ ಗೃಹಸ್ಥ ಶಿಷ್ಯರು ಸ್ವಾಭಾವಿಕವಾಗಿ ವಿರಕ್ತರು, ಸತ್ಯಧರ್ಮರಲ್ಲೇ ಅಧ್ಯಯನ ಮಾಡಿ ಅವರ ಶಿಷ್ಯರಾದ ಮಹನೀಯರು ಅವರಿಂದಲೇ ಸನ್ಯಾಸವನ್ನು ತೆಗೆದುಕೊಂಡು ಬಿಡಿ ಸನ್ಯಾಸಿಗಳಾಗಿ ಅದ್ಭುತ ಸಾಧನೆ ಮಾಡಿದ ಮಹಾನುಭಾವರು ನರಸಿಂಹ ಒಡೆಯರು ಅಂತ. ಈಗಲೂ ಕೂಡ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮಠದ ಅಲ್ಲಿ ಹೊರಗಡೆ ಅವರ ಬೃಂದಾವನವನ್ನು ನಾವು ನೋಡ್ತೇವೆ. ಕಲಾಪುರ ರಾಮಚಂದ್ರಾಚಾರ್ಯರು, ರಾಮಾಚಾರ್ಯರು, ಅನೇಕ ಜನ, ದಿವಾನ್ ಪೂರ್ಣಯ್ಯನವರು ಸ್ವಯಂ ಮೈಸೂರಿನ ಆಸ್ಥಾನದ ಅಧಿಕಾರಿಗಳಾದ ದಿವಾನ್ ಪೂರ್ಣಯ್ಯನವರು ಶ್ರದ್ಧಾಭಕ್ತಿಯಿಂದ ಇವರು ಬಳಿ ಶಾಂತಿ ಪಾಠವನ್ನು ಹಾಕಿ ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರಂತೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಿರ್ಮಾಣ ಮಾಡಿದ ನವರತ್ನದ ಮಂಟಪದ ಸೇವೆಯಲ್ಲಿ ವಿಶೇಷವಾದ ಒಂದು ಸೇವೆ ಆ ದಿವಾನ್ ಪೂರ್ಣಯ್ಯನವರ ಸೇವೆ ಇದೆ ಅಂತ ನಾವು ಕೇಳುತ್ತೇವೆ. ಇತಿಹಾಸದಲ್ಲಿ, ಮಠದ ಚರಿತ್ರೆಯಲ್ಲಿ ಅನೇಕ ಸ್ವತಂತ್ರ ಗ್ರಂಥಗಳು, ವ್ಯಾಖ್ಯಾನ ಗ್ರಂಥಗಳು, ಸುಭಾಷಿತಗಳು, 10 ರೀತಿಯ ಗ್ರಂಥಗಳನ್ನು ರಚನೆ ಮಾಡಿದ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅವರ ಮುಖ್ಯ ಕಾರ್ಯಕ್ಷೇತ್ರ ಅನೇಕ ದಿನಗಳ ಕಾಲ ಇದ್ದದ್ದು ಹೊಳೆ ನರಸೀಪುರ, ಹೇಮಾವತಿ ನದಿ ತೀರ, ನರಸಿಂಹದೇವರ ದಿವ್ಯ ಜಾಗೃತ ಸನ್ನಿಧಾನ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಭಕ್ತಿಯನ್ನು ಹೇಳ್ತಾರೆ. ಒಂದು ಬಾರಿ ದ್ವಾದಶಿ ಪಾರಣಿ ಎಲ್ಲ ಆಮೇಲೆ ನರಸಿಂಹದೇವರ ದರ್ಶನಕ್ಕೆ ಬಂದರೆ ತಡ ಆಗಿದೆ, ಅರ್ಚಕರೆಲ್ಲ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ. ಭಕ್ತಿಯಿಂದ ನರಸಿಂಹದೇವರ ಪ್ರಾರ್ಥನೆ ಮಾಡಿದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನರಸಿಂಹದೇವರ ಬಾಗಿಲಿನ ಬೀಗ ಕಳಚಿ ಬಿದ್ದು ಬಾಗಿಲು ತೆಗೆದು ನರಸಿಂಹದೇವರು ದರ್ಶನ ಕೊಟ್ಟಿದ್ದಾರೆ. ಎಲ್ಲ ಅಲ್ಲಿ ಅಧಿಕಾರಿಗಳಿಗೆ, ಅರ್ಚಕರಿಗೆಲ್ಲ ಪರಮಾಶ್ಚರ್ಯ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಇವರ ಭಕ್ತಿಯನ್ನು ಮೆಚ್ಚಿ, ನರಸಿಂಹದೇವರ ಇವರ ಭಕ್ತಿಯನ್ನು ಮೆಚ್ಚಿ ವಿಶೇಷವಾಗಿ ನರಸಿಂಹದೇವರ ಸೇವೆಯನ್ನು ಹೊಳೆ ನರಸೀಪುರದಲ್ಲಿದ್ದು ನರಸಿಂಹದೇವರ ಸೇವೆ ಮಾಡಿರತಕ್ಕಂಥ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳು. ಈಗಲೂ ಕೂಡ ಉತ್ತರಾದಿ ಮಠದಿಂದಲೇ ಪ್ರತಿನಿತ್ಯ ನರಸಿಂಹದೇವರಿಗೆ ಗಂಧ ಸಮರ್ಪಣೆ ಆಗಬೇಕು. ಶ್ರೀಮಠದಿಂದ ಗಂಧವನ್ನು ಅಲ್ಲಿ ಕಳಿಸಿಕೊಡ್ತಾರೆ. ಕೊಲ್ಲಾಪುರ ಮಹಾರಾಜರಿಗೆ ಸಂತಾನವೇ ಇರಲಿಲ್ಲ. ಅವರು ಅರಣ್ಯದಲ್ಲಿ ಸಂಚಾರ ಮಾಡ್ತಾ, ಬೇಟೆಯಾಡ್ತಾ, ಬಹಳ ಬಾಯಾರಿಕೆಯಾಗಿ ಆಯಾಸವಾಗಿ ಬಂದಾಗ ಮಠದ ಶಿಷ್ಯರು ಭಕ್ತರಿಗೆಲ್ಲ ತೀರ್ಥ ಕೊಡ್ತಾ ಇದ್ರಂತೆ. ಭಾರೀ ಬಾಯಾರಿಕೆ, ತಕ್ಷಣ ಆ ತೀರ್ಥದ ಗಿಂಡಿಯನ್ನು ತೆಗೆದುಕೊಂಡು ಕುಡಿದು ಬಿಟ್ರಂತೆ. ಇವರು ಬಂದು ಕೊಲ್ಲಾಪುರ ಮಹಾರಾಜರು, ಏನಾಶ್ಚರ್ಯ ಇದು, ಇಂತಹ ನೀರು ನಾನು ಯಾವತ್ತೂ ಕುಡದೇ ಇಲ್ಲ ಅಂದರು. ತೀರ್ಥ ಕೊಡೋ ಆಚಾರ ಅಂದರು, ಅದು ನೀರಲ್ಲರೇ ಮೂಲರಾಮಚಂದ್ರ ದೇವರಿಗೆ ಪೂಜೆ ಮಾಡಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿದ ದೇವರಿಗೆ ಮಾಡಿದ ಅಭಿಷೇಕದ ತೀರ್ಥ, ಅದು ಪರಮಾನುಗ್ರಹ ಆಗುತ್ತದೆ ನಿಮಗೆ ಅಂದರು. ಬ್ರಾಹ್ಮಣರೆಲ್ಲ ತೀರ್ಥ ಮಾಡಿದ ಮಹನೀಯರು ಎಂಥವರಿರಬಹುದು, ತೀರ್ಥವೇ ಇಷ್ಟು ಚಮತ್ಕಾರ ಉಂಟು ಮಾಡಿದೆ, ಏನೋ ತೀರ್ಥ ಕುಡದ ಕ್ಷಣಕ್ಕೆ ಮೈ ರೋಮಾಂಚನ ಆಗಿದೆ ನನಗೆ, ಆ ಗುರುಗಳ ದರ್ಶನ ಮಾಡಬೇಕು. ಸತ್ಯಧರ್ಮದ ದರ್ಶನ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಸತ್ಯಧರ್ಮ ತೀರ್ಥರು ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದರೆ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದ ಕೊಲ್ಲಾಪುರ ಮಹಾರಾಜರಿಗೆ ಸಂತಾನವಾಗುತ್ತದೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಪ್ರಭಾವ ಇದು. ವಿಶೇಷವಾಗಿ ಸ್ವಯಂ ಇವರ ಪಾಠಕ್ಕೆ ಶೇಷದೇವರೇ ಪ್ರತ್ಯಕ್ಷವಾಗಿ ಕುಳಿತು ಪಾಠ ಕೇಳಿ ಹೋಗಿದ್ದಾರಂತೆ. ಒಂದು ಬಾರಿ ರಾಮನಾಥಪುರ, ಕಾವೇರಿ ತೀರ, ತುಲಾ ಸಂಕ್ರಮಣ, ಗಂಗಾ ಸನ್ನಿಧಾನ, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಧಾಪಾಠ ಹೇಳ್ತಾ ಇದ್ದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಮುಂದಿರತಕ್ಕಂಥ ಒಂದು ಭೂಭಾಗದಿಂದ ಅಲ್ಲಿ ಒಡೆದು ನೀರು ಚಿಮ್ಮುತ್ತಾ ಇದೆ ಅಂತ ಗಂಗೆ ಪ್ರತ್ಯಕ್ಷಳಾಗಿದ್ದಾಳಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ. ಗಂಗಾ ಪ್ರತ್ಯಕ್ಷ, ಶೇಷದೇವರ ಪ್ರತ್ಯಕ್ಷ, ಸಾಕ್ಷಾತ್ ಮಹಾರುದ್ರದೇವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಪ್ರತ್ಯಕ್ಷರಾಗಿದ್ದಾರಂತೆ. ಹೊಳೆಹೊನ್ನೂರಿನಲ್ಲಿ ಒಂದು ಬಾರಿ ಗುರುಗಳ ಆರಾಧನೆ, ಬ್ರಾಹ್ಮಣರಿಗೆಲ್ಲ ಅಲಂಕಾರ ಪಂಕ್ತಿಗೆ ಕೂಡಿಸಿದ್ದಾರಂತೆ. 5 ಜನ ಬ್ರಾಹ್ಮಣರಿಗೆ ಅಲಂಕಾರಕ್ಕೆ ಕೂಡಿಸಿ ಇನ್ನೊಂದು ಎಲೆ ಹಾಕಿರಿ ಅಂದರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಒಬ್ಬ ಸ್ಮಾರ್ಥ ಬ್ರಾಹ್ಮಣರು ಬಂದರು, ಅದ್ಭುತ ತೇಜಸ್ವಿ ವ್ಯಕ್ತಿ,
ಭಸ್ಮ ವಿಭೂತಿಯನ್ನು ಧಾರಣೆ ಮಾಡಿದ್ದಾರೆ ಹಣೆಯ ಮೇಲೆ. ಅವರಿಗೂ ಪಂಚ ಕೊಡ್ರಿ, ಬೆಳ್ಳಿ ತಮಗಿ ಥಾಲಿ ಎಲ್ಲವನ್ನು ಕೊಟ್ಟು ಅಲಂಕಾರ ಕೂಡಿಸಿದ್ದಾರಂತ. ಅಲಂಕಾರ ಬ್ರಾಹ್ಮಣರ ಭೋಜನ ಆಯಿತು. ಆ ಬ್ರಾಹ್ಮಣರು ಭೋಜನ ಮಾಡಿದರು. ಆಮೇಲೆ ಆ ಬ್ರಾಹ್ಮಣರು ಹೋದರು. ಮಠದ ಕೆಲವು ಅಧಿಕಾರಿಗಳು, ಪಂಡಿತರು, ಹಿರಿಯರೆಲ್ಲ ಕೇಳಿದ್ರು, ಏನು ಸ್ವಾಮಿ, ಅಲಂಕಾರ ಭೋಜನ ಅಂದರೆ ಅದೊಂದು ಸಂಪ್ರದಾಯ ಪದ್ಧತಿ ಇರುತ್ತದೆ. ವಿಶೇಷವಾಗಿ ವೈಷ್ಣವ ಬ್ರಾಹ್ಮಣರಿಗೆ, ಮಠದ ವಿದ್ವಾಂಸರಿಗೆ ಕೂಡಿಸಿ ಮಾಡತಕ್ಕಂಥ ಅಲಂಕಾರ ಪಂಕ್ತಿಯಲ್ಲಿ ಯಾವುದೋ ಒಬ್ಬ ಸ್ಮಾರ್ಥ ವ್ಯಕ್ತಿಯನ್ನು ತಂದು ನೀವು ಅಲಂಕಾರ ಕೂಡಿಸಿದ್ದೀರಲ್ಲ, ಇದನ್ನು ಸರಿಯೇ, ಇದು ಸರಿಯೇ? ಕೆಲವರು ಶಿಷ್ಯರು ಪ್ರಶ್ನೆ ಮಾಡಿದ್ದಕ್ಕೆ ಆ ಬ್ರಾಹ್ಮಣರು ಎಲ್ಲಿ ಹೋದರೆ ನೋಡ್ರಿ ಅಂದರು ಸತ್ಯಧರ್ಮ ತೀರ್ಥರು. ಆಮೇಲೆ ಆ ಬ್ರಾಹ್ಮಣರು ಅಲಂಕಾರ ಭೋಜನ ಮುಗಿಸಿ ರುದ್ರದೇವರ ಗುಡಿ ಸೇರಿಕೊಂಡಿದ್ದಾರೆ. ರುದ್ರದೇವರ ಗುಡಿಯಲ್ಲಿ ಹೋಗಿ ನೋಡಿದ್ರೆ ಅಲಂಕಾರ ಭೋಜನ ಮಾಡಿದ ಆ ಬ್ರಾಹ್ಮಣರು ರುದ್ರದೇವರ ಗುಡಿಯಲ್ಲಿ ಶಿವಲಿಂಗದಲ್ಲೇ ಅಂತರ್ಧಾನರಾಗಿದ್ದಾರೆ, ಅಲ್ಲೇ ಅದೃಶ್ಯರಾಗಿದ್ದಾರೆ. ಶಿವಲಿಂಗದ ಮೇಲೆ ಈ ಅಲಂಕಾರ ಬ್ರಾಹ್ಮಣರಿಗೆ ಕೊಟ್ಟ ಪಂಚೆ, ಬೆಳ್ಳಿ ತಮಗಿ ಥಾಲಿ ಎಲ್ಲವೂ ಅಲ್ಲಿತ್ತಂತೆ. ಸಾಕ್ಷಾತ್ ಮಹಾರುದ್ರದೇವರೇ ರಾಮದೇವರ ಪ್ರಸಾದಕ್ಕೆ ಬಂದದ್ದಪ್ಪ, ಅದಕ್ಕಾಗಿ ನಾನು ಅಲಂಕಾರ ಭೋಜನಕ್ಕೆ ಅವರಿಗೆ ಕೂಡಿಸಿದ್ದು. ಇನ್ನೂ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ರುದ್ರದೇವರ ದಿವ್ಯ ಸನ್ನಿಧಾನ. ಅಲ್ಲಿ ಕೇಳ್ತೇವೆ ವಿಶೇಷವಾಗಿ ಭಾಗೀರಥಿಯ ಸನ್ನಿಧಾನ, ರುದ್ರದೇವರ ಸನ್ನಿಧಾನ, ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ಎಷ್ಟು ಅವರನ್ನು ಸ್ಮರಣೆ ಮಾಡ್ತಾರೆ, ಮೈ ರೋಮಾಂಚನ ಆಗುತ್ತದೆ. ವಿಶೇಷವಾಗಿ ಅಂತಹ ಭಾಗೀರಥಿಯ ಸನ್ನಿಧಾನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಹತ್ತಿರ, ಮತ್ತು ವಿಶೇಷವಾಗಿ ಆ ರುದ್ರದೇವರ 2 ಲಿಂಗಗಳು ಈಗಲೂ ನಾವು ನೋಡ್ತೇವೆ. ಅಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ಅನೇಕ ಮಾತುಗಳಿದೆ ಸತ್ಯಧರ್ಮರ ಮಹಿಮೆಯನ್ನು ಹೇಳೋದಕ್ಕಾಗಿ. 1 2 10 ಮಹಿಮೆಗಳನ್ನು ನಾವು ಕೇಳುತ್ತೇವೆ. ಆ ರೀತಿ ಸತ್ಯಧರ್ಮರ ಮಹಿಮೆ. ದಿವಾನ್ ಪೂರ್ಣಯ್ಯನವರೇ ಶಾಂತಿ ಪಾಠವನ್ನು ಹಾಕಿ ಮಧ್ವಶಾಸ್ತ್ರವನ್ನು ಇವರ ಬಳಿ ಅಧ್ಯಯನ ಮಾಡಿದ್ದಾರೆ ಅಂದರೆ ಎಂತಹ ಮಹನೀಯರು ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಅಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬಹಳ ಚಮತ್ಕಾರವಾಗಿ ಮಾತಾಡ್ತಾ ಇದ್ರಂತೆ. ಅನೇಕ ಅವರ ಮಹಿಮೆಗಳಿದೆ, ಹೇಳೋದಕ್ಕೆ ಸಮಯ ಇಲ್ಲ ಅಷ್ಟೇ. ಒಂದು ಬಾರಿ ಒಬ್ಬ ಒಳ್ಳೆ ವಿದ್ವಾಂಸರು ಬಂದರೆ ಮಾರ್ಗೆ ಉಪವಿಶ ಅಂದ್ರಂತೆ. ದೊಡ್ಡ ವಿದ್ವಾಂಸರು ವಾಕ್ಯಾರ್ಥಕ್ಕಾಗಿ ಬಂದಿದ್ದಾರೆ, ಏನೋ ಹಾದಿಯಲ್ಲಿ ಕೂಡ್ರಿ, ಅಲ್ಲೇ ಮಾರ್ಗದಲ್ಲಿ ಕೂಡ್ರಿ, ಹಾದಿ ಮಧ್ಯೆನೇ ಕೂಡ್ರಿ ಅಂದರೆ ಅರ್ಥ ಏನ್ರಿ? ಇದು ಇನ್ಸರ್ಟ್ ಮಾಡಿದಾಗೆ ಅವಮಾನ ಆಗಲ್ವಾ? ಮಾರ್ಗೆ ಉಪವಿಶ ಅಂದರೆ ಅವರು ಸಿಟ್ಟಿಗೆ ಹೇಳಬಹುದು ಪಂಡಿತರು. ಅಂದರೆ ಸತ್ಯಧರ್ಮರು ಅಂದ್ರಂತೆ, ಯೋಚನೆ ಮಾಡಬೇಡಿ, ನಾನು ಹೇಳಿದ ಅಭಿಪ್ರಾಯ ಏನು ಗೊತ್ತಾ? ಮಾರ್ಗೆ ಉಪವಿಶ ಅಂದರೆ ಮೃಗ ಸಂಬಂಧಿ ಮಾರ್ಗಂ ಅಂದರೆ ಕೃಷ್ಣಾಜಿನಂ ಅಂದ್ರಂತ. ಮಾರ್ಗ ಅಂದರೆ ಕೃಷ್ಣಾಜಿನದ ಆಸನದಲ್ಲಿ ಕುಳಿತುಕೊಳ್ಳಿ ಅಂತ ಅರ್ಥ. ಮಾರ್ಗೆ ಉಪವಿಶ ಅಂದರೆ ಜಿಂಕೆಯ ಸಂಬಂಧಿಯಾದ ಚರ್ಮ ಅದು ಮಾರ್ಗ, ಮೃಗ ಸಂಬಂಧಿ ಮಾರ್ಗಂ ಕೃಷ್ಣಾಜಿನ ಆಸನಂ. ಆಸನದಲ್ಲಿ, ಕೃಷ್ಣಾಜಿನ ಆಸನದಲ್ಲಿ ಕುಳಿತುಕೊಳ್ಳಿರಿ ಅಂಥೇಳಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ಹೇಳ್ತಾರೆ. ರಾಮನಾಥಪುರದಲ್ಲಿ ಇವರಿಗೆ ಗಂಗಾ ಪ್ರತ್ಯಕ್ಷವಾಯಿತು ಅಂತ ಹೇಳೋದಲ್ಲ, ಆ ಗಂಗೆ ಪ್ರತ್ಯಕ್ಷ ಆಗಿದ್ದಕ್ಕೇನೆ ಅದ್ಭುತವಾಗಿರತಕ್ಕಂಥ ಗಂಗಾ ಲಹರಿಯನ್ನು ಮಾಡಿಕೊಟ್ಟಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಆ ಸ್ತೋತ್ರಗಳನ್ನು, ಚಾಟು ವಾಕ್ಯಗಳನ್ನು, ಸುಭಾಷಿತಗಳನ್ನು, ಗಂಗಾ ಲಹರಿಯನ್ನು ನೋಡಬೇಕು. ಎಂಥ ಅದ್ಭುತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ರಚನೆ. ಎಷ್ಟು ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಸತ್ಯಧರ್ಮತೀರ್ಥರ ಚಮತ್ಕಾರ, ಪಾಂಡಿತ್ಯ, ಅಂತರ್ಲಾಪಿಕ, ಬಹಿರ್ಲಾಪಿಕ ಅನೇಕ ಸ್ತೋತ್ರಗಳಿದೆ. ಒಂದು ಬಾರಿ ಸತ್ಯಧರ್ಮತೀರ್ಥರು ಕೆಲವು ಪಂಡಿತರಿಗೆ ಕುಡಿಯೋದಕ್ಕೆ ನೀರು ಬೇಕಾಗಿತ್ತು. ಆ ಮಾಡದಲ್ಲಿ ಕೊಡ ಇದೆ ತಗೊಂಬ ಅಂತ ಸತ್ಯಧರ್ಮತೀರ್ಥರು ಹೇಳಬೇಕಾಗಿದೆ. ಹೇಗೆ ಕರೆದ್ರೆ ಅದನ್ನು? ಮಾಡದಲ್ಲಿ ಕೊಡ ಇದೆ ತೆಗೆದುಕೊಂಡು ಬಾ. ಹೇಗೆ ಹೇಳಿದ್ದಾರೆ? ನ ಕರೋತಿ ಮಧ್ಯೆ ನ ದದಾತಿ ಆನಯ ಅಂದ್ರಂತೆ ಸತ್ಯಧರ್ಮತೀರ್ಥರು. ಅಂದರೆ ಏನರ್ಥ? ನ ಕರೋತಿ ಮಧ್ಯೆ, ಕರೋತಿ ಅಂದರೆ ಮಾಡೋದು, ನ ಕರೋತಿ ಅಂದರೆ ಮಾಡದೇ ಇರೋದು, ಮಾಡಬೇಡ ಅಂತೇವಲ್ಲ. ನ ಕರೋತಿ, ನ ಕರೋತಿ ಮಧ್ಯೆ, ಕರೋತಿ ಮಾಡೋದು, ನ ಕರೋತಿ ಮಾಡದೇ ಇರೋದು, ಮಾಡ ಅಂತಾರೆ.
ಬೇಡ ಎಂಬ ಅರ್ಥದಲ್ಲಿ. ನ ಕರೋತಿ ಮಧ್ಯೆ, ಮಾಡದ ಮಧ್ಯದಲ್ಲಿ. ನ ಕರೋತಿ ಮಧ್ಯೆ, ಮಾಡೋದು ಅಲ್ಲ, ಮಾಡಬೇಡ. ನ ಕರೋತಿ ಮಧ್ಯೆ ಅಂದರೆ ಮಾಡಬೇಡ ಎಂಬ ಅರ್ಥದಲ್ಲಿ. ನ ಕರೋತಿ ಮಧ್ಯೆ, ಮಾಡದ ಮಧ್ಯದಲ್ಲಿ. ನ ದದಾತಿ ಅಸ್ತಿ ತಮಾನಯ. ನ ದದಾತಿ, ದದಾತಿ ಅಂದರೆ ಕೊಡೋದು. ನ ದದಾತಿ ಅಂದರೆ ಕೊಡದೇ ಇರೋದು, ಕೊಡ. ನ ದದಾತಿ, ಕೊಡ. ಅಸ್ತಿ, ಇದೆ, ಅದನ್ನು ತಗೊಂಬಾ. ಸತ್ಯಧರ್ಮ ತೀರ್ಥರು ಅನೇಕ ಚಮತ್ಕಾರಗಳು ಹೀಗೆ ಒಂದಲ್ಲ ಎರಡಲ್ಲ. ಪಂಚಮಹಾಭೂತಗಳಲ್ಲಿ ಸುಂದರಕಾಂಡವನ್ನು ಹೇಳಿಕೊಡ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಆ ಎಲ್ಲ ವಿಚಾರ ಇದೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸುಭಾಷಿತ, ಅವರ ಮಾತುಗಳ ಬಗ್ಗೆನೇ ಇನ್ನೊಂದು ಬಾರಿ ವಿಶೇಷವಾಗಿ ನಾವು ತಿಳಿಯೋಣ. ಅಂತಹ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಬಹಳ ಚೆನ್ನಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತಿದೆ. ಏನು ಅಂತಂದರೆ, ಮೈಸೂರು ಅರಮನೆಯ ಮಹಾರಾಜರು ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಿದ್ದಾರಂತೆ. ಅದಕ್ಕೆ ರಾಮದೇವರ ಸೇವೆಯನ್ನು ಮಾಡಿದರು. ಮೈಸೂರು ಮಹಾರಾಜರು ರಾಮದೇವರ ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ಒಂದು ಬಾರಿ ಉತ್ತರಾದಿ ಮಠದ ಆ ಚತುರ್ಯುಗ ಮೂರ್ತಿ ಮೂಲ ರಾಮಚಂದ್ರ ದೇವರ ಪ್ರತಿಮಾ ದರ್ಶನ ಮಾಡಿ, ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾಗಿರತಕ್ಕಂಥ ಮೂಲ ರಾಮಚಂದ್ರ ದೇವರ ದರ್ಶನ ಮಾಡಿ ಮಹಾರಾಜರು ಒಂದು ಮಾತು ಕೇಳಿದ್ರಂತೆ ಸತ್ಯಧರ್ಮತೀರ್ಥರಿಗೆ. ಏನಿಲ್ಲ, ಯಾಕೆ ರಾಮದೇವರು ಭಾಳ ಕೃಶರಾಗಿದ್ದಾರೆ, ಪಾಪ ಸ್ವರ್ಗ ಹೋಗಿದ್ದಾರಲ್ಲ ರಾಮದೇವರು, ಯಾತಕ್ಕೆ ಅಂತ ಕೇಳಿದ್ರಂತೆ. ಆಗ ಸತ್ಯಧರ್ಮತೀರ್ಥರು ಬಹಳ ಚಮತ್ಕಾರವಾಗಿ ಅವರಿಗೆ ಉತ್ತರ ಕೊಟ್ಟರು ಅಂತ ಬರೀತಾರೆ. ಎಷ್ಟು ಅದ್ಭುತವಾಗಿರತಕ್ಕಂಥ ಶ್ಲೋಕ ಅಂದರೆ, ಸತ್ಯಧರ್ಮತೀರ್ಥರು ಹೇಳ್ತಾರೆ, ಯಾತಕ್ಕೆ ರಾಮದೇವರು ಸ್ವರ್ಗ ಹೋಗಿದ್ದಾರೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ, ಆದರೆ ನಾವು ಬೇರೆ ಕಾರಣ ಹೇಳುತ್ತೇವೆ ಅಂದರು ಸತ್ಯಧರ್ಮರು. ರಾಜರಿಗೆ ರಾಮದೇವರ ಸ್ತೋತ್ರವನ್ನೂ ಮಾಡಬೇಕು, ರಾಜರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಆ ರಾಜರಿಗೆ ಪ್ರಶಂಸೆ ಮಾಡುತ್ತಾ ಹೊಗಳಬೇಕು, ಅವರನ್ನು ಸಂತೋಷಪಡಿಸಬೇಕು. ಹಾಗೆ ಒಂದೇ ಶ್ಲೋಕದಲ್ಲಿ ಸತ್ಯಧರ್ಮರಂತಾರೆ ಬಹಳ ಚೆನ್ನಾಗಿ, ಏಕೆ ಪ್ರಾಚೀನ ಭಾವಾತ್ ಕೃಶತನುಮಪರೇ ಚಾಹುರಾರ್ಯ ಪ್ರವಾಸಾತ್ ಮನ್ಯಂತೇನ್ನೇ ಜನಾಸ್ತಂ ದಶವದನರುತ ಜಾನಕೀತಿ ಪ್ರವಾದಾತ್ ಮನ್ನೇಹಂ ಕೃಷ್ಣರಾಜ ಪ್ರಭುವರ ಕೃತ ಸತ್ಕಾರ ವರ್ಯಾಂ ಸಪರ್ಯಾಂ ಪ್ರಾಪ್ತೋಸೌ ಅಸ್ಯ ದೇಯಂ ಕಿಮಿತಿ ಫಲಮಲಂ ಚಿಂತಯಾ ಕಾರ್ಶ್ಯಮಾಪ್ತಃ. ಕೃಷ್ಣರಾಜ ಪ್ರಭುಗಳು ಮಾಡಿದ ಸೇವೆಗೆ ಏನು ಫಲ ಕೊಡಬೇಕು ಇವರಿಗೆ ಅಂತ ರಾಮದೇವರು ವಿಚಾರ ಮಾಡಿ 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 ರಾಮದೇವರು ಸ್ವರ್ಗಿದ್ದಾರೆ ಅಂತ ಹೇಳಿದ್ರಂತೆ. ಕೆಲವರಂತಾರೆ ಏನೇನೋ ಕಾರಣಗಳನ್ನು. ಚತುರ್ಯುಗ ಮೂರ್ತಿ ಬಹಳ ಪ್ರಾಚೀನ ಪ್ರತಿಮೆ, ಅದಕ್ಕೆ ರಾಮದೇವರು ಸ್ವರ್ಗಿದ್ದಾರೆ ಅಂತ ಕೆಲವರು ಪಾಪ ವನವಾಸ ಮಾಡಿ 14 ವರ್ಷಗಳ ಕಾಲ ಆಯಾಸವಾಗಿ ರಾಮದೇವರು ಸ್ವರ್ಗಿದ್ದಾರೆ ಅಂತ ಕೆಲವರು ಕೃಶರಾಗಿದ್ದಾರೆ. ಇನ್ನು ಕೆಲವರು ಪಾಪ ರಾವಣ ಹೆಂಡತಿಯನ್ನು ಅಪಹರಣ ಮಾಡಿದ ಎಂಬ ಚಿಂತೆಯಲ್ಲಿ ರಾಮದೇವರು ಸ್ವರ್ಗಿದ್ದಾರೆ ಅಂತ. ಆದರೆ ರಾಮದೇವರು ಸ್ವರ್ಗೋದಕ್ಕೆ ಯಾವ ಕಾರಣಗಳಲ್ಲ. ಈ ಕೃಷ್ಣರಾಜ ಪ್ರಭುಗಳು ಮೂಲ ರಾಮಚಂದ್ರ ದೇವರಿಗೆ ಮಾಡಿದ ಸೇವೆಯನ್ನು ನೋಡಿ ಆ ರಾಮದೇವರು, ಮಹಾರಾಯ ಎಷ್ಟು ಸೇವೆ ಮಾಡಿದ್ದಾನೆ ಕೃಷ್ಣರಾಜ ಪ್ರಭು, ಇವನಿಗೆ ಏನು ಫಲ ಕೊಡಬೇಕು ಅಂತ ಯೋಚನೆ ಮಾಡಿ 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 ರಾಮದೇವರು ಸ್ವರ್ಗಿದ್ದಾರೆ ಅಂತ ಸತ್ಯಧರ್ಮರು ವರ್ಣನೆ ಮಾಡಿ ಹೇಳಿದರಂತೆ. ರಾಜನಿಗೆ ಏನು ಪರಮಾನಂದ. ಅನೇಕ ಮಾತುಗಳಿದೆ. ಆ ಸತ್ಯಧರ್ಮತೀರ್ಥರ ಚರಿತ್ರೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದರೇನೆ ಮೈ ರೋಮಾಂಚನವಾಗುತ್ತದೆ ಅಂತ ನಾವು ತಿಳಿಯಬೇಕು. ಅಂಥ ಮಹನೀಯರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಈ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮುಂದೆ ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಇವರಿಗೆ ಆಶ್ರಮವನ್ನು ಕೊಟ್ಟು ಪರಮಾನುಗ್ರಹ ಮಾಡ್ತಾ ಸತ್ಯ ಸಂಕಲ್ಪ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ನೋಡಿ ಎಂತಹ ಶಿಷ್ಯರು, ಎಂತಹ ಗುರುಗಳು. ಸತ್ಯ ಬೋಧರ ಬಳಿ ಅಧ್ಯಯನ ಮಾಡಿದ ಮಹನೀಯರು, ಸತ್ಯ ಸಂಕಲ್ಪರ ಗುರುಗಳು. ಈಗಲೂ ಮೈಸೂರಿನ ಮಠದಲ್ಲಿ ಸತ್ಯ ಸಂಕಲ್ಪರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ, ಬೃಂದಾವನ ಸುತ್ತಲೂ ಎಷ್ಟು ಒರೆಸಿದರೂ ಮತ್ತೆ ನೀರು ಹರಿಯುತ್ತದೆ. ಅದು ಗಂಗಾ ಸನ್ನಿಧಾನ. ಯಾವ ಸತ್ಯ ಸಂಕಲ್ಪ ತೀರ್ಥರ ಮುಂದೆ
ಈಗಲೂ ನೀವು ಮೈಸೂರಿಗೆ ಹೋದಾಗ ನೋಡ್ಬೋದು. ಎಷ್ಟು ಒರೆಸಿದರೂ ಅದು ಒಣಗೋದಿಲ್ಲ, ಮತ್ತೆ ಒದ್ದೆ ಆಗುತ್ತದೆ. ಅಂದರೆ ಅಷ್ಟು ಗಂಗೆಯ ಸನ್ನಿಧಾನ, ನೀರು ಹರಿಯುತ್ತದೆ ಈಗಲೂ ಕೂಡ ಅಂತ ನಾವು ನೋಡ್ತೇವೆ. ಅಂತಹ ವಿಶಿಷ್ಟ ಗಂಗೆಯ ಸನ್ನಿಧಾನಕ್ಕೆ ಪಾತ್ರರು, ಗಂಗೆಯನ್ನು ಪ್ರತ್ಯಕ್ಷವಾಗಿ ಕಂಡವರು ಸತ್ಯ ಸಂಕಲ್ಪ ತೀರ್ಥರು. ಕರ್ಜಗಿಯಲ್ಲಿ 12 ವರ್ಷಗಳ ಕಾಲ ಉತ್ತರಾದಿ ಮಠದಿಂದಲೇ ಅನ್ನದಾನ ಮಾಡಿದ ಮಹನೀಯರು. ಬರಗಾಲ ಬಂದಾಗ ಅಂಥ ಮಹನೀಯರು ಆ ಸತ್ಯ ಸಂಕಲ್ಪ ತೀರ್ಥರು, ಅವರ ಗುರುಗಳೇ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಅಂತ. ಅವರಿಗೆ ಆಶ್ರಮವೂ ಶ್ರಾವಣ ಮಾಸದಲ್ಲೇನೆ, ಅವರಿಗೆ ಬೃಂದಾವನವೂ ಕೂಡ, ಅವರ ಬೃಂದಾವನವೂ ಕೂಡ ಪರಂಧಾಮ ಪ್ರಯಾಣವೂ ಶ್ರಾವಣ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ. ಆದ್ದರಿಂದ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬೃಂದಾವನಸ್ಥರಾಗೋದಿಂದ ಶಾಸ್ತ್ರಗ್ರಂಥಗಳ ಭಗವಂತನ ಮಹಿಮಾಶ್ರವಣವೇ ಜೀವನದ ಮುಖ್ಯ ಗುರಿ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ಹರಿಸ್ಮರಣೆ ಮಾಡೋ ನಿರಂತರ, ಈ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣ ಪಕ್ಷದಲ್ಲಿ ಕೃಷ್ಣನ ಪಕ್ಷವೇ ತಾರಕ ಎಂಬ ಮಾತನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡುತ್ತಾ, ವಿಶೇಷವಾಗಿ ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವಿಚಾರವನ್ನು ನಾವು ಬೇಕಾದಷ್ಟು ತಿಳಿಯಬಹುದು. ಇನ್ನೊಂದು ಬಾರಿ ವಿಶೇಷವಾಗಿ ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ರಚನೆ ಮಾಡಿದ ಸುಭಾಷಿತಗಳ ಬಗ್ಗೆ ಇನ್ನು ಅನೇಕ ಚರಿತ್ರೆಗಳನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ, ಆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಹೆಚ್ಚಿನ ಶಾಸ್ತ್ರಗ್ರಂಥಗಳಲ್ಲಿ ಪಾಠ ಪ್ರವಚನಗಳಲ್ಲಿ ಆಸಕ್ತಿ ಶ್ರದ್ಧೆ ಮೂಡಲಿ, ಜ್ಞಾನಭಕ್ತಿ ವೈರಾಗ್ಯದ ಸಾಧನೆಯಾಗಲಿ, ಅವರ ಮಾತುಗಳಿಂದ ಆ ಭಗವಂತನ ಮಹಿಮೆ ಇನ್ನೂ ಹೆಚ್ಚಾಗಿ ತಿಳಿಯಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.